ನಿಮಗ ಇದೊಂದು ರಿಫ್ಲೆಕ್ಟಿವ್ ಮಟೀರಿಯಲ್ ಅಂತ ಕೊಡ್ತಾರ, ಪ್ರತಿ ವರ್ಷ ಕೊಟ್ಟಿರ್ತಾರ ಅದು. ಬಟ್ ನೀವು ಯಾರು ಅದನ್ನ ಸರಿಯಾಗಿ ಹಾಕೊಳ್ಳೋದಿಲ್ಲ. ಇದನ್ನ ಟ್ರೇಲರ್ ಕಟ್ಟೋದಿರಲ್ಲ, ಅದು ಟ್ರೇಲರ್ ಕಬ್ಬಿಣದ ಪೋರ್ಷನ್ ಇರ್ತೈತಲ್ಲ ಅದು ಕಟ್ಟೋದಿರಲ್ಲ. ನೀವು ಲೋಡ್ ಮಾಡಿದ ಕಬ್ಬು ಇರ್ತೈತಲ್ಲ ಅದು ಕತ್ತಲಿಗೆ ಕಾಣಲ್ಲ, ಅದು ಬೆಳಕಿಗೆ ರಿಫ್ಲೆಕ್ಟ್ ಆಗಲ್ಲ, ಅದು ಗೊತ್ತಾಗಲ್ಲ ಅನ್ನೋದನ್ನ ಕಬ್ಬಿಗೆ ಕಟ್ಟಬೇಕು. ಅದನ್ನ ಅರ್ಥ ಆಯ್ತಾ? ಕಬ್ಬಿಗೆ ಕಟ್ಟಬೇಕು, ಲೋಡ್ ಮಾಡ್ಕೊಂಡ್ ಬರ್ಬೇಕಾದಾಗ ಕಬ್ಬಿಗೆ ಕಟ್ಟಬೇಕು, ಅದನ್ನ ಕರೆಕ್ಟ್ ಆಗಿ ಕಟ್ಕೊಂಡ್ ಬರ್ಬೇಕು. ಮತ್ತೆ ಇನ್ನೊಂದು ಕೆಲವೊಂದು ಏನ್ ನೋಡ್ತೀವಿ ನಾವು, ಡಬಲ್ ಟ್ರಾಲಿ ಇರ್ತೈತಿ, ಹಿಂದಿನ ಟ್ರೇಲರ್ಗೆ ಅದನ್ನ ಹಾಕೊಂಡು ಜೋಡಿಸ್ಕೊಂಡು ತಗೊಂಡ್ಬರ್ಬೇಕು. ಬಟ್ ಕೆಲವ್ರು ಏನ್ ಮಾಡ್ತಾರ, ಅದೇನದ ಮಟೀರಿಯಲ್ ಹಾಕಿದ್ದನ್ನ ಮುಂದಿನ ಟ್ರೇಲರ್ ಇರ್ತದೆ, ಅದರಿಂದ ಅದನ್ನ ಹಾಕದೇ ಇರೋದಂತದನ್ನ ಹಿಂದೆ ಕಟ್ಟಿರ್ತೀವಿ. ಅರ್ಥ ಹೇಳುದು, ಲೋಡ್ ಮಾಡ್ಕೊಂಡು ಎರಡು ಟ್ರೇಲರ್ ನೀವು ಲೋಡ್ ಮಾಡ್ಕೊಂಡು ಬರತ್ತಿದ್ರ ಅಂತಂದ್ರೆ ಹಿಂದಿನ ಟ್ರೇಲರ್ಗೆ ಇದು ಇರ್ಬೇಕು, ಯಾಕಂದ್ರೆ ಗೊತ್ತಾಗಿಲ್ಲ ಮಾಡ್ತಿರಷ್ಟು. ಆಮೇಲೆ ಇನ್ನೊಂದು ಮೇನ್ ಸಮಸ್ಯೆ ಏನಂತಂದ್ರೆ, ಇಲ್ಲಿ ಮನ್ನಾಪುರದಲ್ಲಿ ಬರ್ಬೇಕಾದ್ರೆ ಅಲ್ಲಿ ಸಿಕ್ಕಾಪಟ್ಟಿ ಗಾಡಿಗಳು ನಿಂದಿರಿಸೋದು, ಜೋರಾಗಿ ಟೇಪ್ ಹಚ್ಚೋದು, ಅಲ್ಲಿ ಪಾಪ ಹೆಣ್ಮಕ್ಳು ಬಹಿರ್ದೇಶಕ್ಕೆ ಅಂತೇಳಿ ಬಂದಿರ್ತಾರ, ಅಲ್ಲಿ ನೀವು ಈ ಅಂತೇಳಿ ಟೇಪ್ ಹಚ್ಕೊಂಡು ನಿಂದಿರೋದು ಮಾಡಕತ್ತಾರ. ಅವರು ಸಿಕ್ಕಾಪಟ್ಟಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಹಳ್ಳಿಯವ್ರನ್ನ ಕಂಪ್ಲೇಂಟ್ ಮಾಡ್ತಾರೆ. ನಿಮಗೆ ಏನು ಹೇಳೋದಂತಂದ್ರೆ, ನೀವು ನಿಮಗೆ ಎಷ್ಟು ಕೇಳ್ತಿದ್ದಲ್ಲ ಅಷ್ಟು ಮ್ಯೂಸಿಕ್ ಹಚ್ಕೊಂಡು ಅದರಿಂದ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋದು. ಹಿಂದೆ ಬಂದು ಹಾರು ಹೊಡ್ತಿರ್ತಾನ, ನೀವು ಮುಂದೆ ಎರಡು ಇಂಜಿನ್ ಮೇಲೆ ಇಂಜಿನ್ದಾಗ ನೀವು ಕೂತಿರ್ತೀರಿ, ಹಿಂದೆ ಎರಡು ಟ್ರೇಲರ್ ಇರ್ತಾವ, ನಿಮ್ಮ ಹಿಂದೆ ಅವ ನಿಂತಿರ್ತಾನ, ಮುಂದೆ ಹೋಗವ ಕಾರ್ನ. ಅವ ಎಷ್ಟು ಹಾರ್ನ ಹೊಡೆದ್ರು ನಿಮಗೆ ಕಿವ್ಯಾಗೂ ಹೋಗೋದಿಲ್ಲ, ತಲೆಯಾಗೂ ಹೋಗೋದಿಲ್ಲ. ಅವು ಸುಮ್ಮನೆ ರಸ್ತಾದಾಗ ಜಗಳ ಆಗೋದು ಅದು ಆಗೋದು ಸಮಸ್ಯೆ ಆಗ್ತಿರ್ತಾವೆ. ಅದಕ್ಕೆ ಮ್ಯೂಸಿಕ್ ಸೈಡ್ ಮಿರರ್ಗಳನ್ನ ಕಟ್ಟಿಸ್ಕೊಡ್ರಿ ಟ್ರೇಲರ್ಗೆ, ಟ್ರ್ಯಾಕ್ಟರ್ ಇಂಜಿನ್ಗೆ ಸೈಡ್ ಮಿರರ್ಗಳು ಇರಲಿ. ಯಾರಾದ್ರೆ ಆಂಬ್ಯುಲೆನ್ಸ್ ಬರ್ತಿರ್ತಾವ, ಫ್ಯಾಮಿಲಿ ಹೋಗ್ತಿರ್ತಾವ, ಗಂಡ ಹೆಂಡತಿ ಮೋಟರ್ ಸೈಕಲ್ ಮೇಲೆ ಹೋಗ್ತಿರ್ತಾರ, ಮಕ್ಕಳನ್ನದು ಕರ್ಕೊಂಡು ಎಲ್ಲರೂ ಗಂಜಿ ಮಂದಿ ಹೋಗ್ತಿರ್ತಾವ ಕಾರಲ್ಲಿ, ಅವರಿಗೆ ದಾರಿ ಕೊಡ್ರಿ ಹೋಗ್ಲಿ. ಅರ್ಥ ಆಯ್ತಾ? ನೀವು ಟ್ರ್ಯಾಕ್ಟರ್ ಡ್ರೈವರ್ಗಳು ಸುಮಾರು ಅಂತೇಳಿ ಅನ್ಸ್ಕೋಬಾರ್ದು. ಅರ್ಥ ಆಯ್ತಲ್ಲ? ನಿಮ್ದು ವೃತ್ತಿ ಧರ್ಮ ಐತಿ, ಆ ವೃತ್ತಿ ಧರ್ಮವನ್ನು ಕಾಪಾಡಿಕೊಡ್ರಿ. ನಾವು ಉಪದ್ರವಿ ಇರ್ತಾವ ಡ್ರೈವರ್ಗಳು ಅಂತ ಹಂಗೆ ಅನಿಸ್ಕೋಬಾರ್ದು. ಟ್ರ್ಯಾಕ್ಟರ್ ಡ್ರೈವರ್ಗಳು ಉಪದ್ರವಿನೇ ಇರ್ತಾವ ಅಂತೇಳಿ ಹೆಸರು ಕೆಡಿಸ್ಕೊಳ್ಳುವಂಥ ಕೆಲಸ ಆಗ್ಬಾರ್ದು. ಅರ್ಥ ಆಯ್ತಾ? ಕರೆಕ್ಟಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು. ಆಮೇಲೆ ನೈಟ್ ನಮ್ಮ ಇವರು ವಾಲಿಕರ್ ಅವ್ರು ಹೇಳ್ತಿದ್ರು, ಮಾನ್ಯ ಟ್ರ್ಯಾಕ್ಟರ್ ಡ್ರೈವರ್ ಗಾಡಿ ನಿಂದ್ರಿಸಿ ಈ ರೋಡ್ ಕಡೆ ತಿಳಿ ಮಾಡಿ ಮಕ್ಕೊಂಡಿದ್ದಂತೆ. ಸತ್ತಂದ್ರೆ ಅವ ಹಾಕಾಯ್ತಾನಷ್ಟ, ಬೇರೆದವ್ರಿಗೆ ಏನು ಫರಕ್ ಕೊಡೋದಿಲ್ಲ. ಫರಕ್ ಕೊಡೋದು ಯಾರಿಗೆ? ಅವನ ಮನೆಯವ್ರಿಗೆ, ಅವನ ಹೆಂಡತಿ, ಅವನ ಮಕ್ಕಳಿಗೆ ಫರಕ್ ಕೊಡೋದಿಲ್ಲ. ಅವ್ನ ತಂದೆ ತಾಯಿಗೆ, ಅವನ ಹೆಂಡತಿ, ಅವನ ಮಕ್ಕಳಿಗೆ ಫರಕ್ ಕೊಡ್ತೀವಿ. ಬೇರೆದವ್ರಿಗೆ ಏನಾಗೋದಿಲ್ಲ. ನಾವು ತಗೊಂಡು ಹೋಗ್ತೀವಿ, ಫೋನ್ ಮಾಡಿ ಟ್ರ್ಯಾಕ್ಟರ್ ಡ್ರೈವರ್ಗಳ ಮೇಲೆ ಏನು ಬುಕ್ ಮಾಡ್ತೀವಿ. ಅದರಿಂದ ನಾವು ಟ್ರೇಲರ್ಗಳಿಗೆ ರೆಡಿ ಬರಬೇಕು. ಅದಿತ್ತಂದ್ರೆ ಆಕ್ಸಿಡೆಂಟ್ಗಳು ಆಗೋದು. ಎಷ್ಟೊಂದು ಆಕ್ಸಿಡೆಂಟ್ ಆಗಿ ಹೌದಲ್ಲ, ಸಾಯೋರು ನಿಮ್ಮ ಮನೆಯವರು ಇರ್ಬೋದು, ನಮ್ಮ ಮನೆಯವರು ಯಾರು ಇರ್ತಾರೋ. ಅದಕ್ಕೆ ಆಕ್ಸಿಡೆಂಟ್ ನೋಡ್ಕೊಳ್ಳೋದು ಕರ್ತವ್ಯ ಮತ್ತು ಜವಾಬ್ದಾರಿ. ಅದಕ್ಕೆ ಡ್ರೈವರ್ಗಳು ಈಗ ಅವ್ರು ಇರ್ತಾರ, ನೀವು ಯಾವ್ಯಾವ ಗಾಡಿಗಳು ಇದಾವಲ್ಲ, 4 ವಾಲ್ಗೆ ರೇಡಿಯಂ ಇಲ್ಲ ಅಂತಂತಾರ, ಅವ್ರ ಕಡೆಯಿಂದ ಅದನ್ನ ರೇಡಿಯಂ ಸ್ಟಿಕ್ಕರ್ಗಳನ್ನ ಅಂಟಿಸ್ಬೇಕು. ಅದ್ರ ಬಿಲ್ ಏನೈತಿ ನಿಮ್ಮ ಓನರ್ ಕಡೆಯಿಂದ ಬೆನ್ನ ಇಸ್ಕೊಂಡು ಅವ್ರಿಗೆ ಪೇ ಮಾಡಬೇಕು. ಇದು ಕಂಪಲ್ಸರಿ. ನಾವೀಗ ಅವ್ರ ಇವ್ರಿಗೂ ಹೇಳಿದೀವಿ, ಮಾಲೀಕರ್ ಅವ್ರಿಗೂ ಹೇಳಿದೀವಿ, ಆಯ್ತು ನಾವು ಮಾಡಿಸ್ತೀವಿ ಅಂತಂದ್ರೆ ಒಂದೇದು. ಆಮೇಲೆ ಏನು ನೀವು ಕಬ್ಬು ಲೋಡ್ ಮಾಡ್ಕೊಂಡ್ ಬರ್ತೀವಿ, ಲೋಡ್ ಮಾಡಿದಾಗ ನಿಮಗ ಇದೊಂದು ರಿಫ್ಲೆಕ್ಟಿವ್ ಮಟೀರಿಯಲ್ ಕೊಡ್ತಾರ,